ವಿಜಯ್ ಸರ್ ಇಟ್ಟಾರಲ್ಲ ಈ ರೀತಿ ಕಾರ್ಯಕ್ರಮ ಇಟ್ಟಾಗ ಭೇಟಿಯಾಗ ಸಾಧ್ಯ. ದೊಡ್ಡ ರಾಜಾರವ ಎಷ್ಟೋ ಸಂಸ್ಥಾನದ ಅಧೀನ ಅವನ ಕೈ ಕೆಳಗಿದ್ದು ಎಷ್ಟೋ ಸಂಸ್ಥಾನಗಳು ಇದ್ದು ಬಹಳ ದೊಡ್ಡ ರಾಜ ಇದ್ದ. ಭೇಟಿ ಆಗ್ಬೇಕು, ನಾ ಎಲ್ಲ ನನ್ನ ರಾಜ್ಯದ ಜನತೆಯನ್ನ ನಾನು ಭೇಟಿ ಮಾಡ್ಬೇಕು ಅಂತ ಆಸೆ ಅವನಲ್ಲಿ ಬಂತ್ರಿ. ಅವನ ಹುಟ್ಟಹಬ್ಬ ಇತ್ರಿ, ಬರ್ಡೇ ಇತ್ತು. ಬರ್ಡೇ ದಿವಸ ಒಂದು ಕಾರ್ಯಕ್ರಮ ಇಟ್ರೆ ಹೆಂಗ ಅವತ್ತಿನ ದಿವಸ ಎಲ್ಲರೂ ನನ್ನ ನೋಡ್ಬೋದಲ್ಲ, ಎಲ್ಲರೂ ನನ್ನ ಭೇಟಿ ಆಗ್ಬೋದಲ್ಲ ಅಂತ ವಿಚಾರ ಬಂತ್ರಿ. ಬರ್ತ್ರಿ ದಿವಸ ಒಂದು ಕಾರ್ಯಕ್ರಮ ಇಟ್ಟ. ಅದೇನ್ ಕಾರ್ಯಕ್ರಮ ಹಗರ್ ಇರ್ಲಿಲ್ರಿ, ಬಹಳ ದೊಡ್ಡದಂಗಿತ್ತು. ಹೆಂಗ ಒಂದು 100 ಎಕರೆ ಜಮೀನದೊಳಗ ಎಲ್ಲಾ ತರ ವ್ಯವಸ್ಥೆ ಮಾಡಿದ್ರು. ಎಲ್ಲಾ ತರ ವ್ಯವಸ್ಥೆ ಅಂದ್ರೆ ಅರ್ಥ ಆಯ್ತಲ್ಲ, ಊಟ ಮಾಡೋದಿರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ವಾಟರ್ ಪಾರ್ಕ್ ಇರ್ಬೋದು, ಫ್ರೀಯಾಗಿ ಬಟ್ಟೆ ಕೊಡುವಂತ ಅಂಗಡಿಗಳು, ಸೀರೆ ಅಂಗಡಿ, ರೇಷ್ಮೆ ಸೀರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪಾನಿಪುರಿ ಅಂಗಡಿ ಇದ್ದು, ಸ್ಟಾಲ್ ಹಾಕಿದ್ರು. ಈ ಕಡೆ ಆಟೋಗೆ ಇದ್ದು, ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಯುವಕರಿಗೆ ಎಲ್ಲರಿಗ್ರಿ ಏನು ಫೆಸಿಲಿಟೀಸ್ ಕಮ್ಮಿ ಇಲ್ಲ ಅಂತಿಲ್ಲ, ಎಲ್ಲ ಇದ್ದು ರೀ. ಆದ್ರೆ ಒಂದು ಪೈಸೆ ದುಡ್ಡಿಲ್ಲ. 10,000 ರೂಪಾಯಿ ಸೀರೆಗಳು ಫ್ರೀ ಹಿಂಗ್ ಕೊಡ್ಲಾಕತ್ತಿರು ಅಂತ ಎಲ್ಲ ಅಂಗಡಿ 1000 ಎಕರೆ ಜಾಗದಾಗ ಎಲ್ಲಾ ತರ ಅಂಗಡಿ ಮಾಡಿದ್ರಿ. ಕಮ್ಮಿ ಅಂತೂ ಒಟ್ಟೆ ಇರ್ಲಿಲ್ಲ. ಆಯ್ತು, ಗೇಟ್ ದೊಡ್ಡ ಗೇಟ್ ಇತ್ರಿ. ಗೇಟ್ದಾಗ ಒಂದಿಬ್ರು ಜನ ನಿಲ್ಸಿದ್ದ. ಅನೌನ್ಸ್ಮೆಂಟ್ ಆಯ್ತು, ನಾಳೆ ರಾಜನ ಹುಟ್ಟು ಹಬ್ಬ ಐತಿ, ರಾಜರು ಎಲ್ಲರನ್ನು ಭೇಟಿ ಆಗಕತ್ತರು, ಯಾರ್ಯಾರಿಗೆ ಇಷ್ಟ ಐತಿಲ್ಲ ರಾಜನ ಭೇಟಿ ಆಗ ಎಲ್ಲರೂ ಬರ್ಬೋದು ಅಂತ ಹೇಳಿಬಿಟ್ರು. ಎಲ್ಲರಿಗೂ ಬಹಳ ಹಸಿಲ್ಲ. ಕೇಳಿದ್ರು, ಬಹಳ 3 ತಲೆಮಾರಿಂದ ಕೇಳಿದ್ರು, ರಾಜ ಬಾಳ ಶಾನೆ ಅದನಂತ, ರಾಜ ಬಾಳ ಸಮೃದ್ಧಿ ಅಂತ ನೋಡ್ಬೇಕಲ್ಲ. ನಾವು ಈಗೇನ್ ಬಿಡ್ರಿ ರಾಜ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ರಾಜ ಅಂದ್ರೆ ಬಹಳ ಗ್ರೇಟ್, ದೇವ್ರ ಇದ್ದಂಗ. ನೋಡ್ಬೇಕನ್ನೋ ಆಸೆ ಬಹಳ ಇತ್ತು. ಒಳ್ಳೆ ಅವಕಾಶ ಐತಂತ ಹೇಳಿ ಎಲ್ಲರೂ ಕ್ರೂಸರ್ ಮಾಡ್ಕೊಂಡ್ ಬಂದ್ರು, ಎತ್ತಿನ ಗಾಡಿ ಮಾಡ್ಕೊಂಡ್ ಬಂದ್ರು, ಕೆಲವರು ನಡ್ಕೊಂತ ಬಂದ್ರು. ನಾ ಸುಮ್ಮ ಉದಾಹರಣೆ ಹೇಳತ್ತಂದ್ರೆ ಅಷ್ಟ ಆಸಕ್ತಿ ಎದೆ ಒಳಗ ರಾಜನನ್ನು ನೋಡ್ಬೇಕು. ಬಂದ್ರು 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 ಗೇಟ್ ತನಕ ಬಂದ್ರಿ. ಗೇಟ್ನಾಗ ನೀವು ಎಲ್ಲಿಂದ ಬಂದ್ರಿ ಹೆಂಗಂತ ಎನ್ಕ್ವೈರಿ ಮಾಡಿ ಒಳಗೆ ಬಿಡಾದ್ರು. ಅದ್ರ ಒಂದು ಪೈಸೆ ರೊಕ್ಕಿಲ್ಲ ಅಂದಾಗ ಎಲ್ಲರೂ ಆಶ್ಚರ್ಯ ಐತ್ರಿ. ಗೇಟ್ ಒಳಗೆ ಎಂಟ್ರ್ ಆದ್ರು. ಸಣ್ಣ ಮಕ್ಕಳು, ವಯಸ್ಸಾದವರು, ನಮ್ಮಂತ ತಾಯಂದ್ರು, ಮುದುಕರು, ತಂದೆ ಎಲ್ಲರೂ ಬರ್ತಾ ಇದ್ರು. ಎಲ್ಲರೂ ಬಂದ್ರು. ಅಲ್ಲೇನು ಅಂಗಡಿ ಸ್ಟಾರ್ಟ್ ಆದ್ರಲ್ಲ, ರೇಷ್ಮೆ ಸೀರೆ ಅಂಗಡಿ, ಪಾನಿಪುರಿ ಅಂಗಡಿ, ಈ ಕಡೆ ವಾಟರ್ ಪಾರ್ಕ್, ಏನು ಬಂದ್ ಮಂದಿ ಅದೇನು ಅಂಗಡಿ ಮುಂದೆ ನಿಂತಿತ್ರಲ್ಲ, ರಾಜನ ಕಡೆ ಹೋಗೋದು ಬರ್ತದೆ. ರಾಜನ್ ಮರ್ತು ಬಿಟ್ರಿ ಅವ್ರು. ಯಾರೋ ಪಾನಿಪುರಿ ಅಂಗಡಿ ಮುಂದೆ ನಿಂತಿರು. 1,000 ರೂಪಾಯಿ 10,000 ರೂಪಾಯಿ ಸೀರೆ ಫ್ರೀ ಸಿಗಕತ್ತಾವ. ರಾಜನ್ ಏನ್ ಮಾಡ್ತೀವಿ, ಸೀರೆ ತಗೊಂಡು ಬಾತ್ ಹೆಣ್ಮಕ್ಳು ಇರ್ತಿದ್ರು. ಈ ಕಡೆ ನಾವು ಒಕ್ಕಲ್ತನ ಮಾಡುವಂತ ರೈತರು ಅಲ್ಲಿ ಗಳೆ ಎತ್ತುಗಳೆಲ್ಲ ಫ್ರೀಗೆ ಕೊಡಕತ್ತನಪ್ಪ ರಾಜ. ಅಲ್ಲಿ ಹೋಗಿ ಏನ್ ಮಾಡ್ತೀವಿ, ರಾಜನ್ ತಗೊಂಡು ಏನ್ ಮಾಡ್ತಿ, ಗಳೆ ತಗೊಂಡು ಬಾ ಫ್ರೀ ಸಿಗ್ತಾವ. ಎಲ್ಲರೂ ಇಲ್ಲಿ ಬಂದು ದಿನ ಹುಡುಗರು ಕೇಳ್ಬೇಕ್ರೆ ಪಾನಿಪುರಿ ಫ್ರೀ ಹಿಂಗೆ, ಅದು ಫ್ರೀ ಅಂತ ನನ್ನ ತಿಂದಿದ್ದು ಅಲ್ಲಿ ಆಟ ಆಡಿದ್ದು. ಸಣ್ಣ ಮಕ್ಕಳಂತ ಕೇಳ್ಬೇಡ್ರಿ. ಹಿಂಗ ಬಂದಂತಹ ಸಾವಿರಾರು ಜನತೆ ಎಲ್ಲ ಆ ಅಂಗಡಿ ಮುಂದೆ ನಿಂತು ಬಿಟ್ರಿ. ರಾಜನ ಕಡೆ ಗಮನ ಇಲ್ಲ. 11 ಗಂಟೆ ಆಯ್ತು, 12 ಗಂಟೆ ಆಯ್ತು. ರಾಜ ನೋಡಕತ್ತ ದೊಡ್ಡ ಸಿಂಹಾಸನ ಹಾಕ್ಯಾರ, ಕುಂತನ್ ರಾಜ. ಒಬ್ಬರೇ ಬರ್ತಾರಲ್ಲ, ನನ್ನ ಹುಟ್ಟೊಬ್ಬ ಶುಭಾಶಯ ಹೇಳ್ತಾರಲ್ಲ. ಇವತ್ತು ನಮ್ ಶಿವ ಸರ್ ಅವ್ರದ್ದು ಹುಟ್ಟೊಬ್ಬ ಐತಿ. ಪಾಪ ಅವ್ರು ಇದೇ ತರ ವೇಟ್ ಮಾಡತ್ತಿರ್ಬೇಕು, ಯಾರ ಬರ್ಡೇ ಹೇಳ್ಬೋದಲ್ಲ ಅಂತ ಹೇಳಿ. ಆಮೇಲೆ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಎಲ್ಲರ ಪರವಾಗಿ. ಹಿಂಗ ರಾಜ ಹಾದಿ ನೋಡ್ದ ಮಧ್ಯಾಹ್ನ ಆಡಿತ್ತು. ಹೊಟ್ಟು ಚೂರನಾಕೈತ್ರಿ ಅವ್ನ ರಾಜಂದ. ಹಸುವಾಯ್ತು. ಒಬ್ರು ಬರ್ತ್ಡೇ ವಿಶ್ ಹೇಳಕ್ ಬರ್ಲಿಲ್ಲ. ನಾನ್ ನೋಡಕ್ ಬರ್ತಾರಂತ ಅನ್ಕೊಂಡಿನಿ, ಯಾರೋ ಬರೋಲ್ಲ ಕೋಪ ಅಂತೇಳಿ ಮಂತ್ರಿಗೆ ಹೇಳ್ದ. ಬೇಜಾರಾಯ್ತು. ಸಾಯಂಕಾಲ 4 ಗಂಟೆ ಆಯ್ತು, ಒಬ್ರು ಬರಕತ್ತೇರಿಲ್ಲ. ದನಿಯರ ಕೇಳಿಸ್ತೈತಿ, ಸಿಕ್ಕಾಪಟ್ಟೆ ದನಿ ಕೇಳಿಸ್ತೈತಿ. ಆದ್ರೆ ಒಬ್ರು ಒಳಗ್ ಬರಬಾರು, ಸಿಂಹಾಸನ ತನಕ ಬರಬಾರು. ಯಾಕ ಎಲ್ಲ ಮಂದಿ ಅರೆ ನಿಂತ ಜಾತ್ರೆ ಮಾಡಕ್ ಮಂದಿ ಅದು. ರೇಷ್ಮೆ ಸೀರೆ, ಎತ್ತಿನ ಗಾಡಿ, ಪೀರ್ತಿ ಅಲ್ಲೇ ಐತಿ ಮಂದಿ. ಅದು ಗೇಟ್ ಬಿಟ್ಟು ಒಳಗ್ ಬರಬಾರು. ಸಿಂಹಾಸನ ಮೇಲೆ ಬೀಳ್ದ ರಾಜ. ಏನ್ ಬಿಡಿ, ಸಿಂಹಾಸನ ತಗೊಂಡ್ರೆ ಏನ್ ಮಾಡೋದು, ಅಭಿಮಾನವನ್ನು ಇಟ್ಕೊಂಡ ಬಂದಂತ ಒಬ್ಬ ವ್ಯಕ್ತಿನೂ ಬಂದು ಶುಭಾಶಯ ಕೋರ್ಲ. ಈ ಪದವಿ ತಗೊಂಡ್ರೆ ಏನ್ ಮಾಡೋದಂತೆ, ಸಿಂಹಾಸನದಿಂದ ಇಳಿದು ಬಂದ ಒಂದಷ್ಟು ಗಿಡ ಇದ್ದುರಿ. ಆ ಗಿಡದ ಬಡ್ಡ್ಯಾಗ ಗುದ್ಲಿ ತಗೊಂಡ ಹಡ್ಕೊಂತ ನಿಂತ ರಾಜ. ಅವಾಗ ಮನ್ಸಿನ ನೆಮ್ಮದಿ ಹೋಯ್ತು ಒಂದು. ಈ ಸಮಯದೊಳಗೆ ಏನೈತಿ, ಸಾಯಂಕಾಲ 5 ಗಂಟೆ ಆಯ್ತು. ಸಾಯಂಕಾಲ 5 ಗಂಟೆ ಆದಾಗ ಒಬ್ಬ ವ್ಯಕ್ತಿ ಕೆಳಗೊಂದು ಹರಕ ಪಂಚೆ ಇತ್ತು, ಮ್ಯಾಗ ಒಂದು ಟಾವೆಲ್ ಹೋಗ್ಕೊಂಡೆ, ಕೈಯಾಗ ಒಂದು ಪಿಸ್ವೆ, ಕೈಯಾಗೆಲ್ಲ ಬಗ್ಲಾಗ ಹಿಡ್ಕೊಂಡ್ ಬಂದಿದ್ರಿ ಅವ. ಆಗಿನ ಮಂದಿ ಎಲ್ಲ ಹಂಗ ಬರ್ತಿದ್ರು, ಬಗ್ಲಾಗ ಪಿಸ್ವೆ ಹಿಡ್ಕೊಂಡ್ ಬರ್ತಿದ್ರು. ಬಹಳ ದೂರಿಂದ ಓಡ್ಕೊಂತ ಬಂದಿದ್ರು. ಮೈ ಎಲ್ಲ ಬೆವ್ತಿತ್ತು. ಹಸಿದ ಹೊಟ್ಟೆಯಿಂದ ಬಂದಿದ್ದ. ಗೇಟ್ ಒಳಗ ಬಿಡ್ಲಿಲ್ಲ ಅವನ. ಎಲ್ಲಾರು ಬಂದರು, ಜಾತ್ರೆ ಮಾಡತ್ತಾರು. ನೀ ಏನ್ ಮಾಡ್ತೀವಿ, ಹೋಗ್ಬಾ ಅಂತಂದ್ರ ಅವ್ರು. ನೀನು ಜಾತ್ರೆನ ಮಾಡೋಗು ಅಂತ ಅಂದ್ರಿ ಗೇಟ್ನಾಗ ಇದ್ದವ್ರು. ಆದ್ರೆ ಅವ್ನ ಮಾತು ಹೇಳಿದ, ನಾ 100 ಕಿಲೋಮೀಟರ್ ನಡ್ಕೊಂತ ಬಂದನಿ. ಯಾಕೆ ಬಂದನಿ ಅಂತಂದ್ರೆ ಜಾತ್ರೆ ಮಾಡಕ್ ಬಂದಿಲ್ಲ, ನಾ ರಾಜನ ನೋಡಕ್ ಬಂದನಿ ಅಂತಂದ. ಹೌದಾ, ನೀನ್ ನೋಡೇ ಬಿಡ್ತೀವ, ನೀ ಹೆಂಗ ಜಾತ್ರೆ ಪಾರ ಹೋಗ್ತಿ ನೋಡ್ತೀವಿ ಅಂತ ಹೇಳಿ ಇಬ್ರು ಗನ್ನ ಇರ್ತೀರಿ ಗೇಟ್ನಾಗ ಇದ್ದವ್ರು ಸೇವಕರು. ಅಲ್ಲಿ ಹೋದ. ಪಾನಿಪುರಿ ಅಂಗಡಿ ಇತ್ತು, ಆ ಕಡೆ ನೋಡ್ಲಿಲ್ಲ. ರೇಷ್ಮೆ ಸೀರೆ ಅಂಗಡಿ ಇತ್ತು, ನೋಡ್ಲಿಲ್ಲ. ಈ ಕಡೆ ರೈತಾಪಿ ಸಾಮಾನು ಇದ್ದು, ಆ ಕಡೆ ನೋಡ್ಲಿಲ್ಲ, ಎಗಡಿ ನೋಡ್ಲಿಲ್ಲ. ಒಟ್ಟು ಡೈರೆಕ್ಟ್ ರಾಜನ ಕಡೆ ಹೋದ.
ಸಿಂಹಾಸನ ಮೇಲೆ ಹೋಗಿ ನೋಡ್ದ, ರಾಜ ಇರ್ಲಿಲ್ಲ. ರಾಜ ಎಲ್ಲಿದ್ದ? ಒಂದ್ ಗಿಡದ ಬಡ್ಡ್ಯಾಗ ಗುದ್ಲಿ ತಗೊಂಡ್ ಹಾಡ್ಲಾತಿದ್ರಿ, ಆ ನೆಲ ಅಗತಿ ಮಾಡತ್ತಿದ್ದ. ಆ ಸಾಧಾರಣ ವ್ಯಕ್ತಿ ಮತ್ತೆ ಬಂದ ರಾಜರೇ, ನಿಮ್ಮನ್ನ ನೋಡಕ ನಾ ಅಷ್ಟು ದೂರಿಂದ ಬಂದನಿ, ನಿಮ್ಮ ದರ್ಶನ ಆಯ್ತು, ನನ್ನ ಮನಸ್ಸಿಗೆ ಬಹಳ ಖುಷಿ ಆಯ್ತು ಅಂತಂದ. ಆವಾಗ ರಾಜನ ಮುಖದ ಮೇಲೆ ನಗು ಬಂತ್ರಿ, ಒಂದಿಷ್ಟು ನಗು ಬಂತು. ಎಷ್ಟು ದೂರಿಂದ ಬಂದಿದ್ದವ? 100 ಕಿಲೋಮೀಟರ್ ನಡ್ಕೊಂತ ಹಸಿದ ಹೊಟ್ಟೆಯಿಂದ ಕಾಲ್ನಡಿಗೆಯಲ್ಲಿ ರಾಜನನ್ನು ನೋಡ್ಬೇಕಂತ ಬಂದಿದ್ದ. ಆ ಒಂದು ಉತ್ಸಾಹ ಅವನನ್ನು ಎಲ್ಲಿ ತನಕ ಕರ್ಕೊಂಡು ಹೋಯ್ತು? ರಾಜನ ತನಕ ಕರ್ಕೊಂಡು ಹೋಯ್ತು. ಆ ರಾಜಗ ಖುಷಿ ಆಯ್ತು. ಅವ್ ಏನ್ ಮಾಡಿದ್ಪ ಅಂದ್ರೆ ಖುಷಿಯಾಗಿ ಅರ್ಧ ರಾಜನ ಬರೆದು ಕೊಟ್ಬಿಟ್ರಿ. ಆ ಮನುಷ್ಯ ಅರ್ಧ ರಾಜನ ಬರೆದು ಕೊಟ್ಟ. ನಾ ಯಾಕೆ ಈ ಕತೆ ಹೇಳತ್ತೇನೆ ಅಂತಂದ್ರ ಬಹಳ ಖುಷಿ ಆಗ್ತೈತಿ. ಇದು ಜಾತ್ರೆ, ಇದು ನಮ್ ಸುತ್ತಮುತ್ತ ಜಾತ್ರೆ. ಓಕೆ, 1 2 3 4 ಹಿಂದೊಂದು ಹಿಡಿದು 5 ರಸ್ತೆ ಅದಾವ್ರಿ. ಇದೊಂದು ದೊಡ್ಡ ಜಾತ್ರೆನ. ಒಂದು ರೇಷ್ಮೆ ಸೀರೆ ಅಂಗಡಿ ತಿಳ್ಕೊರಿ, ಒಂದು ಪಾನಿಪುರಿ ಅಂಗಡಿ ತಿಳ್ಕೊರಿ, ಮತ್ತೊಂದು ತಿಳ್ಕೊರಿ. ಈ ಜಾತ್ರೆ ಒಳಗ ನೀವು ಏನು ನೋಡಕ್ ಬಂದಿರಿ ಅಂತಂದ್ರ ನಿಮ್ಮೊಳಗಿನ ನಿಮ್ಮನ್ನು ನೋಡಕ್ ಬಂದಿರಲ್ಲ, ಅದಕ್ಕೆ ನಿಮ್ಮ ಗಮನ ಯಾಕಡೆ ಹೋಗಾಕ್ತದೆ. ನೀವು ಇಲ್ಲೇ ಇದ್ದೀರಿ. ರಾಜ ಯಾರಪ್ಪ ಅಂದ್ರ ನಮ್ಮೊಳಗಿನ ಚೈತನ್ಯ, ನಮ್ಮೊಳಗಿನ ಆತ್ಮ. ಅದನ್ನ ಕಂಡ್ಕೊಳಕ್ ಬಂದಿರಿ. ವಿಶಾಲಾಕ್ಷಿಗಳನ್ನು ನೋಡಕ್ ಬಂದಿಲ್ಲ, ವಿಜಯ್ ಸರ್ ನೋಡಕ್ ಬಂದಿಲ್ಲ, ಮಲ್ಲಿಕಾರ್ಜುನ್ ಸರ್ ಅಲ್ಲ, ಮಲ್ಲಕ್ ಸರ್ ಅಲ್ಲ. ಎಲ್ಲರೊಳಗೆ ಇರ್ತಕ್ಕಂಥ ಚೈತನ್ಯ ಒಂದೇ. ನಿಮ್ಮೊಳಗೂ ಅವರದಾರು, ನನ್ನೊಳಗೂ ಅವರದಾರು. ಆ ಚೈತನ್ಯ ಯಾವ್ದಪ್ಪ ಅಂದ್ರೆ ಪರಮಾತ್ಮನ ಸ್ವರೂಪ ನಾನು. ನನ್ನನ್ನು ನಾನು ಕಂಡ್ಕೋಬೇಕು ಅಂತ ಯಾರು ಕುಂತಿರಲ್ಲ, ಸುತ್ತಮುತ್ತ ಜಾತ್ರೆ ಗಮನಕ್ಕೆ ಬರಂಗಿಲ್ಲ. ಅದಕ್ಕೆ ಬಹಳಷ್ಟು ಎಲ್ಲಾ ಸೀನಿಯರ್ ಮಾಸ್ಟರ್ಸ್ ಬೆಳಗಿನಿಂದ ಹೇಳ್ತಾನೆ ಬಂದಾರಿ. ಪ್ರತ್ಯೇಕವಾಗಿ ನಾನು ಹೇಳುವಂತ ವಿಷಯ ಏನೂ ಇಲ್ಲ. ಬಹಳ ಖುಷಿ ಆಗೈತಿ, ಚಲೋ ಆಗೈತಿ ಅಂತ ಅಜ್ಜಿಯವ್ರು ಮುಂಜಾನೆ ಚಲೋ ಆಗೈತಿ, ಧ್ಯಾನ ಮಾಡಕತ್ತಾಗಿದ್ದು ಚಲೋ ಆಗೈತಿ. ಯಾಕೆ ಚಲೋ ಆಗೈತಿ, ಹೆಂಗ್ ಚಲೋ ಆಗೈತಿ ಅನ್ನೋದನ್ನ ನಮ್ಮ ಕೋಟೇಶ್ವರ ಸರ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಇಲ್ಲಿಂದ ನೀವು ಘಟಪ್ರಭಾ ಹೋಗೋ ಟೈಮ್ನಾಗ ಬಸ್ನಾಗ ಕುಂತಿರ್ತೀರಿ, ಹಿಂದಿನ ಸೀಟ್ ಸಿಕ್ಕಿರ್ತೈತಿ. ಹಿಂದಿನ ಸೀಟ್ KSRTC ಬಸ್ನಾಗ ಹಿಂದಿನ ಸೀಟ್ ಸಿಕ್ಕರ ಏನಾಕತ್ರಿ? ಎತ್ತೆತ್ತಿ ಹೋಗಿತೈತಿಲ್ರಿ. ಯಾಕಂದ್ರೆ ಈ ಆಧಾರ್ ಕಾರ್ಡ್ ಫ್ರೀ ಅದಾವು, ಅದು ಓಕೆ, ಮನಸ್ಸಿನಾಗ ಇರುದಿಲ್ಲ. ಬೇಕಾದಟ್ಟು ಇತ್ತೋಗಿಲಿ ಬಸ್ನಾಗ ಹೋಗ್ಬೇಕು ಅನ್ಕೋತೀವ. ಆದ್ರೆ ಹಿಂದಿನ ಸೀಟ್ ಕೂತಾಗ ಏನಾಕತ್ರಿ? ಬಾಳ ದಡಿಕೆ ಬಿಡಿತೈತಿ. ಯಾಕರೆ ಬಂದಿವಪ್ಪ ಅಂತ ಅನ್ಸತ್ತೆ. 10 ನಿಮಿಷ ಬಸ್ನಾಗ ಕೊಂಡ್ರಾಕ್ ಸಾಕು ಅನಿಸ್ತತಿ. ಅದ ಡ್ರೈವರ್ ಹಿಂದಿನ ಸೀಟ್ ಸಿಕ್ತಂದ್ರ ಖುಷಿ ಅನ್ಸತ್ತಿಲ್ರಿ. ಎಷ್ಟೊತ್ತು ಕುಂತ್ರು ಬೇಜಾರು ಅನ್ಸಂಗಿಲ್ಲ. ಮೊನ್ನೆ ಧಾರವಾಡದಿಂದ ಧಾರವಾಡ ಡ್ರೈವರ್ ಹಿಂದಿನ ಸೀಟಿನ ಕೂತಿದ್ ನಾನು. ಒಟ್ಟು ದಡಿಕೆ ಹತ್ತಿಲ್ಲ, ಬೇಕಾ ಏನೋ 10 ತಾಸು ಹೋಗ್ಲಿ ಅಂತ ಅನಿಸ್ತಿತ್ತು. ಬಸ್ನಾಗ ಡ್ರೈವರ್ ಹಿಂದಿನ ಸೀಟಿಗೆ ಕುಂತ್ರೆ ಹೆಂಗ್ ದಡಿಕೆ ಹತ್ತಂಗಿಲ್ಲೋ, ಅದೇ ತರಹ ನಿಮ್ಮ ಜೀವನ ಅನ್ನುವಂತಹ ಒಂದು ಬಸ್ನಾಗ ನೀವು ಪ್ರಯಾಣ ಮಾಡತ್ತೀರಿ. ಇಲ್ಲಿ ತನಕ ದಡಿಕಿದ್ದು ರೀ, ಬಾಳ ದಡಿಕಿದ್ದು. ದೇಹದ ಅನಾರೋಗ್ಯ ಇರ್ಬೋದು, ಸಂಸಾರದ ಸಮಸ್ಯೆ ಇರ್ಬೋದು, ಏನೋ ಸಮಸ್ಯೆ ಇರುವಾಗ ದಡಿಕಿರೋ. ಈಗ ನೀವು ಎಲ್ಲಿ ಬಂದು ಕೂತಾರಪ್ಪ ಅಂದ್ರೆ ಡ್ರೈವರ್ ಹಿಂದಿನ ಸೀಟಿಗೆ, ಅಂದ್ರೆ ಪರಮಾತ್ಮಗೆ ಹತ್ರ ಆಗಿರಿ. ಅದಕ್ಕೆ ನಿಮಗೆ ಈಗ ದಡಿಕೆ ಬರುದಿಲ್ಲ, ನಿಮ್ಮ ಜೀವನದಾಗ ದಡಿಕೆನೋ ಬರುದಿಲ್ಲ. ಇದಕ್ಕ ಧ್ಯಾನದಿಂದ ಚಲೋ ಆಗೈತಿ. ಧ್ಯಾನದಿಂದ ಖುಷಿ ಸಿಕ್ಕತ್ತಂದ್ರೆ ನಿಮ್ಮ ಚಿಂತನೆ ನೀವು ಮಾಡತ್ತೀರಿ, ನಿಮ್ಮ ಚಿಂತೆಯನ್ನು ನೀವು ಮಾಡತ್ತೀರಿ. ಪರಹಿತ ಚಿಂತನೆ ಬೇಕು, ಪರ ಚಿಂತೆ ಬೇಡ ಅಂತ ಶರ್ಮ ಹೇಳ್ತಾರೆ. ಯಾರು ಹೇಳಿದ? ಎಲ್ಲರೂ ಹೇಳ್ಯಾರ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯಲ್ಲಿ ಮಿಂದಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯಲ್ಲಿ ಮಿಂದಡಿಲ್ಲ. ನಿತ್ಯ ನೇಮದಿ ಮನವ ಮುಟ್ಟಿಕೊಂಡಡಿಲ್ಲ, ತನುವ ಮುಟ್ಟಿಕೊಂಡಡಿಲ್ಲ. ಅತ್ತಲಿತ್ತ ಹರಿವ ಮನವ ಬಚ್ಚ ಬರಿಯ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚ ಬರಿಯ ಬೆಳಗು ಕಾನ ಗುಹೇಶ್ವರ ಅಂತೇಳಿ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಏನ್ ಮಾಡ್ಬೇಕಾಗೈತಿ? ದಿನ ಗುಡಿ ಸುತ್ತೀವ್ರಿ. 1-20 ತಲೆಯಾಗ ಅಪ್ಲಿಕೇಶನ್ ಇಟ್ಕೊಂಡೆ ಗುಡಿ ಸುತ್ತಾಕ್ತಿವ. ದೇವ್ರ ಅದನ್ನ ಕೊಡ್ಪ, ದೇವ್ರ ಇದನ್ನ ಕೊಡ್ಪ ಅಂತೇಳಿ ಸುತ್ತಾಕ್ತಿವ. ಆದ್ರೆ ಆ ದೇವ್ರ ಹತ್ರ ಬಂದ್ ಕುಂತಾಗ ಬರೀ ಬೇಡಿಕೆ ಇಟ್ಕೊಂಡ್ ಕುಂತ ನಮ್ಗೆ ಆತ್ಮಶಾಂತಿ ಸಿಗುತ್ತೇನ್ರಿ? ಮನಶಾಂತಿ ಸಿಗ್ತತೇನು? ಸಿಗುದಿಲ್ಲ. ಈ ತರ ವ್ರತ ಮಾಡತ್ತನಿ, 4 ಗುರುವಾರ ಲಕ್ಷ್ಮಿ ವ್ರತ ಆಗ್ಬಿಡ್ದು, ನಾವು ಫಲ ನಂಗೆ ಸಿಗ್ಬೇಕು ಅಂತ ಮಾಡ್ತೀವಿ ಹೊರತು ಲಕ್ಷ್ಮೀನ ನಂಗೆ ದರ್ಶನ ಕೊಡ್ಬೇಕು ಅಂತ ಎಷ್ಟು ಜನ ಪೂಜೆ ಮಾಡಿವ್ರಿ? ಲಕ್ಷ್ಮೀ ನಂಗೆ ಒಲಿಬೇಕಂತ ಎಷ್ಟು ಜನ ಪೂಜೆ ಮಾಡಿವಿ? ಇಲ್ಲ. ಧ್ಯಾನ ನಮ್ಗೆ ಏನ್ ಕೊಡ್ತೈತಿ ಅಂದ್ರೆ ನಮ್ಮನ್ನ ನಮ್ಗೆ ತೋರಿಸ್ಕೊಡ್ತದ್ರಿ. ನಮ್ಮ ಜೀವನಕ್ಕೆ ಒಂದು ಹದ ಬರ್ಬೇಕು ಅಂದ್ರೆ ಧ್ಯಾನವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು. ಅದನ್ನ ನಮ್ಗೆ ಒತ್ತಾಯಪೂರ್ವಕವಾಗಿ ಹೇಳೋ ಅಗತ್ಯನೇ ಇಲ್ಲ, ಪ್ರತ್ಯೇಕವಾಗಿ ಹೇಳೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಆ ಒಂದು ಕಾರ್ಯವನ್ನ ಈಗಾಗಲೇ ವಿಜಯ್ ಸರ್ ಮಾಡಕತ್ತಾರ್ರಿ. ಬಹಳ ಖುಷಿ ಆಗೈತಿ. ಅದ್ರಾಗ ಹೇಳ್ಬೇಕು ಅಂದ್ರೆ ಈ ಸಮಯದೊಳಗ ಇಷ್ಟೆಲ್ಲಾ ಹೆಣ್ಮಕ್ಳು ಕುಂತು ಅದು ಏಕಾಗ್ರ ಚಿತ್ತದಿಂದ ಒಂದಷ್ಟು ಮಾತುಗಳನ್ನು ಕೇಳತ್ತಂದ್ರೆ ಇದ ಅಮೃತಗಳಿಗೆ ರಥಸಪ್ತಮಿ ಅಮೃತಗಳಿಗೆ ಬರ್ತತಿ, ಬಂಗಾರ ಬೆಳಿ ತಗೋಬೇಕಂತ ಹೇಳ್ತಾರ ನೋಡ್ರಿ. ಅದು ಪ್ರತಿನಿತ್ಯ ನಿಮ್ಮ ಜೀವನದೊಳಗೆ ಐತ್ರಿ ಅಮೃತಗಳಿಗೆ ಅಂತಕ್ಕಂಥದ್ದು. ಯಾಕಂದ್ರೆ ನೀವು ಬಂಗಾರ,
ಹೇಳ್ತಿರ್ತಾರ ನೋಡ್ರಿ ಮನ್ಯಾಗ, ಬಂಗಾರ ಬಡಿಬೇಕು ಅಂದಾಗ ನಿನಗ್ಯಾಕೆ ಬಂಗಾರ, ನೀನಾ ಬಂಗಾರ ಅಂತಿರ್ತಾರ. ಅಂತಾರೇನ್ರಿ? ನಿನಗ್ಯಾಕೆ ಬಂಗಾರ, ಬೋರ್ ಮಾಡ್ಬೇಕಾಗೈತಿ ಅಂತ ನೀವು ಕೇಳ್ಬೇಕು, ನಿನಗ್ಯಾಕೆ ಬಂಗಾರ, ನೀನೋ ಬಂಗಾರ ಅಂತ ಹೇಳ್ತಾರ. ಹೌದಿಲ್ಲ? ಹಂಗ ನೀವೆಲ್ಲರೂ ಬಂಗಾರ ಆಗಿರಿ, ನಿಮ್ಮ ಬದುಕು ಬಂಗಾರ ಆಗೈತಿ. ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠತೆಯನ್ನ ಪಡೆದಿರೋದು. ಅದಕ್ಕೆ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು 2013 ನಮ್ಮ ಮನೆಗೆ ಬಂದಿದ್ರಿ. ಅವ್ರ ಪ್ರೀತಿ, ಕರುಣೆ, ವಾತ್ಸಲ್ಯ ಎಷ್ಟೈತಿ ಅನ್ನೋದನ್ನ ನಂಗೆ ಮಾತನಾಗಂತೂ ಹೇಳಕ್ ಆಗಂಗಿಲ್ಲ. ಅದು ನಮ್ಮೆಲ್ಲರ ಕಣ್ಣಾಗಿ ಕಾಣಿಸೋದು. ನೀವೆಲ್ಲ ಪತ್ರಿಜಿನ ರೀ, ನಾವೆಲ್ಲರೂ ಪತ್ರಿಜಿನ. ಪತ್ರಿಜಿ ಅನ್ನೋದು ವ್ಯಕ್ತಿ ಅಲ್ಲ, ಪತ್ರಿಜಿ ಅನ್ನೋದು ಶಕ್ತಿ. 2013 ನಮ್ಮ ಮನೆಗೆ ಬಂದಾಗ ಸೋಫಾ ಮೇಲೆ ಸರ್ ಹಿಂಗ ಕೂತಿದ್ರು, ನಾ ಅವ್ರ ಕೆಳಗೆ ಪಾದ ಹತ್ರ ಕೂತಿದ್ದೇವೆ. ಎಲ್ಲರಿಗೂ ಪಿರಮಿಡ್ ಶಕ್ತಿ ಅನ್ನುವಂಥ ಬುಕ್, ಒಂದ್ 5 ಬುಕ್ ಇದ್ದು ರೀ. ಎಲ್ಲರಿಗೂ ಕೊಡಾತಿರು ಸರ್ಗಳು, ಗುರುಗಳು ಎಲ್ಲರೂ ಕೊಡಾತಿರು. ನಾ ಅಲ್ಲೇ ಕೂತಿದ್ನಿ, ನನಗೂ ಕೊಡ್ಬೋದೇನೋ ಅಂತ ಅನ್ಕೊಳತಿದ್ನಿ. ಬಹಳ ಪ್ರೀತಿಯಿಂದ ಕಾಳಜಿನ ಸರ್ ಹಿಂಗ ಬುಕ್ ಅನ್ನು ಕೊಟ್ರಿ. ಪಿರಮಿಡ್ ಶಕ್ತಿ ಅನ್ನುವಂತ ಬುಕ್ ಅನ್ನ 2013 ಪತ್ರಿಜಿ ಗುರುಗಳು ಕೊಟ್ಟಿದ್ರು. ಆ ಒಂದು ಬುಕ್ ಬೆಳಗಾಂ ಜಿಲ್ಲೆಯಲ್ಲಿ ಇಂತಹ ಎಲ್ಲ ಕ್ರಾಂತಿಯನ್ನ ಮಾಡಿತ್ತು. ಹಿಂಗ ಕೈ ಮಾಡ್ರಿ, ಹಿಂಗೆಲ್ಲರೂ ಕೈ ಮಾಡ್ರಿ, ಎಲ್ಲರೂ ಕೈ ಮಾಡ್ರಿ. ಇಲ್ಲಿ ಎಷ್ಟು ಬೇಳದವ್ ಎನ್ಸಕಾಕತ್ರಿ ಬೆರಳುಗಳು, ಈ ರೀತಿ ಮೂವ್ ಮಾಡ್ರಿ ಬೆರಳ. ನಮ್ಮ 5 ಅದಾವ್ರಿ, ನಮ್ 2 ಕೈದಾಗ 10 ಬೆರಳು ಅದಾವ. ಹಿಂಗ ಎಷ್ಟು ಬೆರಳು ಬಂದು 1000 ಬೆರಳು ಇರ್ಬೋದಾ? 1000 ಇರ್ಬೋದಾ? ಈ 1000 ಬೆರಳ ಹಿಂದಿನ ಕೈ ಒಂದೇ ಹೋಗಿಲ್ಲ, ಕೈ ಒಂದೇ ಐತಿ ಹೋಗಿಲ್ರಿ. ಹೀಗೆ ನಾವು 1000 ಪಿರಮಿಡ್ ಮಾಸ್ಟರ್ಸ್ ಇರ್ಬೋದು, ಕೇಳ್ಬಿಡ್ರಿ. 1000 ಪಿರಮಿಡ್ ಮಾಸ್ಟರ್ಸ್ ಇರ್ಬೋದು, 1000 ಪಿರಮಿಡ್ ಇರ್ಬೋದು, ಎಷ್ಟೋ ಶಾಖಾಹಾರ ಎಲ್ಲಿರ್ಬೋದು, ಎಷ್ಟೋ ಇಂತಹ ಜ್ಞಾನದ ವೇದಿಕೆ ನಡೆದಿರ್ಬೋದು. ಆದ್ರೆ ಹಿಂದೆ ಇರ್ತಕ್ಕಂಥ ಶಕ್ತಿ ಮಾತ್ರ ಒಂದೇ, ಅದೇ ಪತ್ರಿಜಿ. ಅವರು ಸಂಕಲ್ಪ ಮಾಡಿದ್ದು, ಅವ್ರು ಮಾಡಿದ ಸಂಕಲ್ಪ ಒಂದೇ ಸಾಕ್ರಿ. ನಾವು ಪ್ರತ್ಯೇಕವಾಗಿ ಸಂಕಲ್ಪ ಮಾಡೋ ಅಗತ್ಯನೇ ಇಲ್ಲ. ಒಂದು 2 ನಿಮಿಷ ಮುಗಿಸ್ತೇನ್ರಿ, ಯಾಕಂದ್ರೆ ಸಮಯ ಭಾಳ ಆಗಿದೆ. ಈ ಊಟ ಆಗೈತ್ರಿ, ಇದ್ರ ಊಟ ಏಕಿರ್ಲ ಬೈತದ, ಎಷ್ಟರೇ ಕುಂತದಿ ಹೋಗಿ ಉಣೋದು ಅಂತ ಹೇಳ್ತದೆ. ಓಕೆ ಓಕೆ ಆಗ ಅಂದ್ರೆ ನೋಡ್ರಿ, ನಮ್ಮ ಹಿಂದೆ ಇರ್ತಕ್ಕಂಥ ಶಕ್ತಿ ಅದೇ. ನಾವು ಭೂಮಂಡಲಕ್ಕೆ ಬಂದಿದ್ದೇ ಒಂದು ಸಂಕಲ್ಪದಿಂದರೇ. ನಾವು ಆಲ್ರೆಡಿ ಸಂಕಲ್ಪ ಮಾಡ್ಕೊಂಡು ಭೂಮಿಗೆ ಬಂದ್ ಆಗೈತಿ, ಮತ್ತೆ ಪ್ರತ್ಯೇಕವಾದಂತ ಸಂಕಲ್ಪ ಬೇಡ ಅಂತ ಯಾಕೆ ಪತ್ರಿಜಿ ಗುರುಗಳು ಹೇಳ್ತಾರಪ್ಪ ಅಂದ್ರೆ, ನೀನೇ ಒಂದು ಸಂಕಲ್ಪ. ಈಗಾಗಲೇ ಕೋಟೇಶ್ವರ ಸರ್ ಹೇಳಿ ನೋಡ್ರಿ, ಜಗತ್ತಿನ ಸುಂದರ ವ್ಯಕ್ತಿ ಯಾರು? ಸಿಂಪಲ್, ಕನ್ನಡ ಮುಂದೆ ನಿಂತ್ಕೊಂಡ್ಬಿಡ್ರಿ, ಕನ್ನಡ ಮುಂದೆ ನಿಂತ್ಕೊಂಡ್ಬಿಟ್ರೆ ಜಗತ್ತಿನ ಅದ್ಭುತ ವ್ಯಕ್ತಿ ನಿಮಗೆ ಕಾಣಿಸ್ತಾರೋ, ಜಗತ್ತಿನ ಸುಂದರ ವ್ಯಕ್ತಿ ನಿಮಗೆ ಕಾಣಿಸ್ತಾರೋ. ಯಾರಲ್ಲಿ ಜ್ಞಾನ ಐತ್ರಿ? ನಿಮ್ಮಲ್ಲಿ ಜ್ಞಾನ ಐತಿ, ನನ್ನಲ್ಲಿ ಜ್ಞಾನ ಐತಿ, ಮಗುವಿನಲ್ಲಿ ಜ್ಞಾನ ಐತಿ, ಕೂತಂತಹ ಮಹನೀಯರಲ್ಲಿ ಜ್ಞಾನ ಐತಿ, ಒಂದೊಂದು ಚಿಕ್ಕ ಹೂವಿನಲ್ಲೂ ಸಹ ಜ್ಞಾನ ಐತಿ. ಈ ಹೂವನ್ನು ನೋಡಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ಈ ಹೂವಿನ ತರಹ ನಿಮ್ಮ ಮುಖಗಳು ಕಾಣಿಸಕತ್ತವ್ರಿ. ನಂಗೆ ದೇಹ ಕಾಣಿಸತ್ತಿಲ್ಲ, ನಿಮ್ಮಲ್ಲಿ ಇರ್ತಕ್ಕಂತಹ ಚೈತನ್ಯ ಕಾಣಿಸತ್ತದ್ರಿ. ಆ ಚೈತನ್ಯ ಎಷ್ಟು ಕೆಲಸ ಮಾಡೋದಪ್ಪ ಅಂದ್ರ, ನಾವ್ ಒಟ್ಟ ಕುಂತೇವನ್ರಿ ವಿಶಾಲಾಕ್ಷಿ ಧ್ಯಾನ ಕೈ, ನಾವ್ ಅಷ್ಟೇ ಬಂದೇವಂತ ನೀವು ಅನ್ಕೋಬಹುದು. ಇಲ್ಲಿ ಇರ್ತಕ್ಕಂತಹ ಎನರ್ಜಿ ಈ ಊರಿನ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿ ಮನವನ್ನ ತಟ್ಟಿ ಎಬ್ಸ್ಲಾಕತ್ತೈತ್ರಿ. ನಾವು ಅಲ್ಲಿ ಹೋಗುನು, ನಾವು ಧ್ಯಾನ ಮಾಡೋಣ ಅಂತ ಅವ್ರ ಆತ್ಮ ಜಾಗೃತಿ ಆಗತ್ತೈತಿ. ಒಂದಲ್ಲ ಒಂದ್ ದಿವಸ ತಾಯಿ ಅಂದ್ರೆ ಈ ಜಾಗ ಸಾಕಾಗೋದಿಲ್ರಿ, ಇಲ್ಲಿ ಶಾಲೆ ಗ್ರೌಂಡ್ ಹಿಡಿಬೇಕಾಗತ್. ನೀವು ಶಾಲೆ ಗ್ರೌಂಡ್ನಾಗ ಇದೇ ವರ್ಷದ ಕೊನೆಯಲ್ಲಿ, ವಿಜಯ್ ಸರ್ ಇದೇ ವರ್ಷದ ಕೊನೆಯಲ್ಲಿ 2000 ಜನ ಸಾವಳಿ ಗ್ರಾಮಗಳು ಸೇರಿರ್ತಾರೋ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಆಗಿರ್ತದೆ. ಅದು ಹೈಸ್ಕೂಲ್ ಗ್ರೌಂಡ್. ಇದನ್ನ ಪ್ರೆಸೆನ್ಸ್ ಇಲ್ಲಿ ನಾ ಇಲ್ಲಿ ಕುಂತಾಗ ನನಗಾದಂತಹ ಒಂದು ಇಲ್ಲಿ ನಾನು ಕಂಡ್ಕೊಂಡಂತಹ ಸತ್ಯ. ಯಾಕಂದ್ರೆ ಆ ಶಕ್ತಿ ಇಲ್ಲಿ ಐತಿ, ಅದು ನಡಿಲತ್ತೈತಿ. ನಿರಂತರವಾಗಿ ಹೀಗೆ ನಡೀತಾ ಇರಲಿ. ವಿಶಾಲಾಕ್ಷಿ ಇರ್ಬೋದು, ನಮ್ಮ ವಿಜಯ್ ಸರ್ ಇರ್ಬೋದು, ಮಲ್ಲಪ್ಪ ಸರ್ ಇರ್ಬೋದು, ಸಂಜಯ್ ದಂಕೆ ಸರ್, ಹಾಲಪ್ಪ ಸರ್, ಸವಿತಾ ಮೇಡಮ್, ನಮ್ಮ ಗೀತಾ ಮೇಡಮ್, ಶಿವು ಸರ್, ಸುಭಾಷ್ ಸರ್, ಎಲ್ಲರೂ ಹೆಸರು ಹೇಳ್ಕೊಂತ ಬಂದ್ರೆ ಬಾಳ ಕರೆ. ಅದಕ್ಕೆ ನಾ ಒಂದೇ ಹೇಳ್ತೇನ್ರಿ, ಆಲ್ ಬ್ಯೂಟಿಫುಲ್ ಸೋಲ್ಸ್, ಎಲ್ಲಾ ಸುಂದರ ಆತ್ಮಗಳು ಅಂತ ಹೇಳ್ತೇನೆ. ಹೆಸರು ಹೇಳಂಗಿಲ್ಲ ಯಾವಾಗ್ಲೂ. ಎಲ್ಲಾ ಸುಂದರ ಆತ್ಮಗಳು. ನಮ್ ಜವಾಬ್ದಾರಿ ಒಂದೈತ್ರಿ, ತಿಳಿನೂರು ಹಂಚುನೂರಿ, ತಿಳ್ಕೊಳ್ಳೋನು ಹಂಚುನು. ಏನ್ ತಿಳ್ಕೊಳ್ಳೋನು? ನಾ ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಒಂದಿಷ್ಟು ಹಂಚುನೂರಿ. ಈಗ ನಾವು ಮೊದಲು ಹೆಂಗಿರ್ತೈತಿ ನಾವು ವಿಚಾರದಾರೆ, ಯಾಕೆ ಸೀರೆ ತಂದಾಳುತ್ತೆ 2000 ರೂಪಾಯಿದು, ನಾವು ನಾಳೆ ಹೋಗುನು, ಇಲ್ಲಿ ಘಟಪ್ರಭಾದಾಗ ಒಂದು ಭಾಳ ಚಲೋ ಅಂಗಡಿ ಐತಿ, 4000 ರೂಪಾಯಿ ಸೀರೆ ತರನು ಉಡ್ಕೊಂಡು ತಿರುಗಾಡನು ಇಂಥ ವಿಚಾರ ಇರ್ತಿದ್ದು. ಅವ್ರ 4 ತೊಲಿ ಗೋರ್ಮಾ ಮಾಡ್ಯಾರಂತ ನಾವು 8 ತೊಲಿ ಪಾಟ್ಲಿ ಮಾಡ್ಸೋಲ್ಲ ಅನ್ನೋ ವಿಚಾರ ಇರ್ತಿದ್ದು ಮೊದಲ. ಆದ್ರೆ ಈಗ ಅದಿಲ್ಲ. ಚೆನ್ನಾಗಿ ಅಲಂಕಾರ ಮಾಡ್ಕೋತೀವಿ, ದೇಹಕ್ಕೆ ಅಲಂಕಾರ ಮಾಡ್ಕೋತೀವಿ, ಅದ್ರ ಒಳಗೇನೈತಿ? ನಾನು ಶಾಶ್ವತ, ದೇಹ ಶಾಶ್ವತ ಅಲ್ಲ, ನಾನು ಶಾಶ್ವತ. ಅದಕ್ಕೆ ಒಳಗಿನ ಅಲಂಕಾರ ಬೇಕಂತೇಳಿ ನೀವು ಇಲ್ಲಿ ಬಂದು ಕುಂತೀರಿ. ಈ ಅಲಂಕಾರ ಶಾಶ್ವತ. ಬಹಳ ಖುಷಿ ಅನ್ಸುತ್ತೆ.
ಅಜ್ಜಮ್ಮ ಹೇಳಿದ ಒಂದೇ ಒಂದು ಮಾತಿಗೆ ತಾವೆಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿರಲ್ಲ. ಈ ಅಲಂಕಾರನು ಬೇಕು, ಯಾಕಂದ್ರೆ ದೇಹ ನಮ್ಮನ್ನ ಜೀವನ ಪರ್ಯಂತ ಹೊತ್ಕೊಂಡ್ ತಿರುಗಾಡ್ತತ್ರಿ. ಚಲೋ ಜಾಗಕ್ಕೆ ಹೋಯ್ತೈತಿ, ಕೆಟ್ಟ ಜಾಗಕ್ಕೆ ಹೋಯ್ತೈತಿ, ನಮ್ಗೆ ಇಷ್ಟ ಬಂದದನ್ನ ತಿನ್ನಿಸ್ತತಿ, ಇಷ್ಟ ಬಂದಂತಹ ಬಟ್ಟೆಗಳನ್ನ ತೋಡಿಸ್ತತಿ, ಎಷ್ಟು ಖುಷಿ ಪಡಿಸ್ತತಿ. ಅದಕ್ಕೆ ನಾವೇನ್ ಕೊಟ್ಟಿದೀವ್ರಿ? ದೇಹ ಕೆಟ್ಟದೈತಿ, ಮನಸ್ಸು ಕೆಟ್ಟದೈತಿ ಅಂತ ಬರೀ ನಿಕೃಷ್ಟ ಮಾಡ್ಕೊಂಡು ಬಂದೀವಿ. ದೇಹ ಕೆಟ್ಟದ್ದಲ್ಲ, ಮನಸ್ಸು ಕೆಟ್ಟದ್ದಲ್ಲ, ಮನಸ್ಸಿನ ಮುಂದಿನ ಮಾಯೆ ಮಾತ್ರ ಕೆಟ್ಟದ್ದು ಅಂತ ಶರ್ಮ ಹೇಳ್ಯಾರ. ಅದಕ್ಕೆ ಯಾರೋ ಹೇಳ್ತಾ ಇದ್ರು ನೆಗೆಟಿವ್ ಥಾಟ್ಸ್ ಭಾಳ ಬರ್ತಾವ್ರಿ, ವಿಚಾರ ಭಾಳ ಬರ್ತಾವ. ಒಂದೇ ಒಂದು ಸಣ್ಣ ಮಾತು ಹೇಳಿ ನಾನು ಮಾತು ಮುಗಿಸ್ತೇನ್ರಿ. ವಿಚಾರ ಭಾಳ ಬರ್ತಾವ. ಮನೆ ಕುಡಲ ಸಂಘದಾಗ ಅಷ್ಟೇ ಹೇಳಿ ನಾನು ವಿಚಾರ ಬರ್ತಾವ್ರಿ. ದೇವ್ರ ಮುಂದೆ ಕುಂತಾಗ ಲಕ್ಷ್ಮಿ ಮುಂದೆ ವ್ರತ ಮಾಡ್ತೀವಿ, ಉಪವಾಸ ಇದ್ದು ವ್ರತ ಮಾಡಿರ್ತೀವಿ. ಆರತಿ ಮಾಡೋ ಟೈಮಿಗೆ 20 ವಿಚಾರ ರೀ. ಹಸು ಆಗೈತಿ, ಯಾವಾಗ ಉಣ್ಬೇಕು, ಅಡ್ಗೆ ಮಾಡೀನಿ, ಮನೆಯವರೆಲ್ಲ ಊಟ ಮಾಡ್ಬೇಕು, ಆರತಿ ಮಾಡ್ತಿರ್ತೀವ್ರಿ. ಮತ್ತೆ 108 ಜಪ ಮಾಡಿರಪ್ಪ, 2ನೇ 3ನೇ ಜಪಕ್ಕೆ ಹೋಗ್ಬಿಡ್ದ ಶುರು ಆತ್ರಿ. ಅಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು, ಅದು ಶುರು ಆತು. ಗಣಪತಿ ಸಂಕಷ್ಟಿ ಮಾಡಿರ್ತೀವ್ರಿ, ರಾತ್ರಿ 11 ಗಂಟೆಗೆ ಚಂದ್ರೋದಯ, ತಡ್ಕೊಳಕ್ ಆಗಕತ್ತಿಲ್ಲ, ವಿಚಾರ ಬರ್ಲಾಕತ್ತಾವ. ಯಾವಾಗ ಉಣ್ಣು ದೇವ್ರ ಕಡೆ ಲಕ್ಷ್ಯ ಇಲ್ಲ, ಅಲ್ಲಿ ಲಕ್ಷ್ಯ ಇಲ್ಲ. ಧ್ಯಾನ ಕುಂತಾಗ ವಿಚಾರ ಬರ್ತಾವು. 108 ಜಪ ಮಾಡ್ರಿ ಅಂದಾಗ ವಿಚಾರ ಬರ್ತಾವು. ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕುವಾಗ ವಿಚಾರ ಬರ್ತಾವು. ಆದ್ರೆ ನೋಟ್ ಎನ್ಸೋ ಟೈಮ್ದಾಗ ವಿಚಾರ ಬರಂಗಿಲ್ಲ. ನೋಟ್ ಎನ್ಸಾಗ ವಿಚಾರ ಬರ್ತಾವನ್ರಿ. ನಮ್ ಬಂಗಾರ ಸಾಮಾನು ಎತ್ತೈತಿ ಇಡ್ತಿರ್ತೀವಿ, ಆಗ ವಿಚಾರ ಬರ್ತಾವನ್ರಿ. ಸಣ್ಣ ಜುಮ್ಕಿ ಅವ್ವ, ಸಣ್ಣ 3 ಕಿವಿಯನ್ನು ಎಲ್ಲಿ ಬಿತ್ತೋ ಏನೋ, ಎಷ್ಟು ಲಕ್ಷ ಕೊಡ್ತೀವಿ, ಹೌದಿಲ್ಲ? ಅಲ್ಲಿದ್ದಂತಹ ಗಮನ, ಅಲ್ಲಿದ್ದಂತಹ ಮಾಯೆ ಮೋಹ ಉಸಿರಾಟದ ಮೇಲೆ ಹಾಕಿಲ್ಲ. ನಮ್ಮೆಲ್ಲ ನಮಗೆ ಹಾಕಿಲ್ಲ. ನಮ್ಮೆಲ್ಲ ಮೋಹ ಬೆಳೆಸ್ಕೊಂಡ್ರಿ. ದೇಹದ ಮೋಹ ಅಲ್ಲ, ಆತ್ಮದ ಮೋಹ ಬೇಕು ಸ್ನೇಹಿತರೆ. ಆತ್ಮದ ಮೋಹ ಇತ್ತಪ್ಪ ಅಂದ್ರ ನಾವೆಲ್ಲ ಅಕ್ಕಮಹಾದೇವಿ ಸ್ವರೂಪರಾಗ್ಬಿಡ್ತೀವಿ. ನಾವೆಲ್ಲ ಪಾರ್ವತಿ ಸ್ವರೂಪರು, ಲಕ್ಷ್ಮೀ ಸ್ವರೂಪರು, ಶಾರದಾ ಸ್ವರೂಪರು. ಹುಡುಗಲ್ಲ ನೋಟ್ ಎನ್ಸ ನೋಡ್ರಿ, ಒಂದು 10 ರೂಪಾಯಿ ಬರಕಾತ್ನ ಹುಡುಗ ಮಾಡಿದ ರೊಕ್ಕ ಅಂತ ಹುಡುಗನ ಕೇಳ್ತೀವಿ ಮನ್ಯಾಗ, ಹೌದಿಲ್ರಿ? ಅಷ್ಟೇ ಸಾಕು. ಉಸಿರಿನ ಕಡೆ ಗಮನ ಹೆಂಗಿರ್ಬೇಕು ಅನ್ನೋದು ಇಷ್ಟ ಸಿಂಪಲ್ ಸಾಕು. ಮನಸ್ಸು ಭಾಳ ಕಬಟ್ಟಿದೆ. ದುಡ್ಡಿಗೆ ಕೊಡುವಂತಹ ಬೆಲೆಯನ್ನ ಉಸಿರಾಟಕ್ಕೆ ನಾವು ಕೊಟ್ಟಿವಂದ್ರ ಇದೇ ಜನ್ಮದಾಗ ಸಾಕ್ಷಾತ್ಕಾರ ಸ್ನೇಹಿತರೆ, ಇದೇ ಜನ್ಮದಲ್ಲಿ ಸಾಕ್ಷಾತ್ಕಾರ. ಹಾಗಾಗಿ ನಮ್ಮ ಹಿಂದೆ ಕುಂತಂತ ತಾಯಂದ್ರಿಗೆ ವಿಷಯ ಅರ್ಥ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ನೋ ಪ್ರಾಬ್ಲಮ್. ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಬಂದು ಕುಂತು ಧ್ಯಾನ ಮಾಡತ್ತಿರಲ್ಲ, ಇದಕ್ಕಿಂತ ದೊಡ್ಡದಿನ್ ಯಾವುದೂ ಇಲ್ರಿ. ಅವ ನೀವು ಗೆದ್ರಿ, ಈ ಜನ್ಮನ ನೀವು ಗೆದ್ರಿ ಅಂತ ತಿಳ್ಕೋಬಹುದು. ಮುಕ್ತಿ ಮೋಕ್ಷ, ಮುಕ್ತಿ ಮೋಕ್ಷ ಅಂತ ಹೇಳ್ತಾರೋ, ಬಹಳ ದೊಡ್ಡದ್ರಿ. ಪುಷ್ಪಕುಮಾರ ಬರ್ತದತ್ತ, ಹೂವಿನ ಮಳಿ ಸುರಿಸ್ತಾರಂತ, ಕರ್ಕೊಂಡು ಹೋಗ್ತಾರಂತ. ಹೌದು, ನಾವೆಲ್ಲ ಹಂಗ ಹೋಗ್ಬಾರ್ದಿರಿ. ಯಾಕ? ನಾವೆಲ್ಲ ಧ್ಯಾನ ಮಾಡಕತ್ತೀವಿ. ಧ್ಯಾನ ಅನ್ನೋದು ಹಗರವಾದ ವಿಷಯ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಧ್ಯಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ವಿಷಯ. ಸೊ ಇಷ್ಟು ಮಾತುಗಳನ್ನ ಹೇಳ್ತಾ ಇನ್ನು ವಿಚಾರ ಯಾರಿಗಾರು ಬರ್ತಾವ್ರೆ? ಯಾರಿಗಾರು ವಿಚಾರ ಬರ್ತಾವನ್ರಿ? ಇವತ್ತಿನಿಂದ ಬರಂಗಿಲ್ರಿ. ಅಲ್ಲಿ ಎನ್ಸೋದ್ರ ಕಡೆ ಇದ್ದು ಲಕ್ಷ ತೆಗೆದು ಉಸಿರಿನ ಕಡೆ ಇಟ್ಬಿಡ್ರಿ, ಒಟ್ಟ ವಿಚಾರ ಬರಂಗಿಲ್ಲ. ಓಕೆ, ಇಷ್ಟನ್ನ ಹೇಳ್ತಾ ಜೀವನಕ್ಕೆ ಹದ ಬರಬೇಕು ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ, ಇದು 3 ನಿರಂತರವಾಗಿ ಬೇಕು. ಈ 3ನ್ನು ವಿಜಯ್ ಸರ್ ಅವರು ಅತ್ಯಂತ ಅದು ಏನಂತಾರೆ ವ್ಯವಸ್ಥೆಬದ್ಧವಾಗಿ ನಡ್ಸ್ಕೊಂಡ್ ಬಂದಾರೆ. ಧ್ಯಾನ ನಡೆದತಿ, ಸ್ವಾಧ್ಯಾಯ ಅಂದ್ರೆ ಇದು ಸತ್ಸಂಗ ನಡೆದತಿ. ಸ್ವಾಧ್ಯಾಯ ಅಂದ್ರೆ ಅವರು ತಿಳಿದಂತ ಒಂದಷ್ಟು ವಿಷಯ ನಿಮ್ಗೆ ಹಂಚ್ತಾರ್ರಿ. ಇಷ್ಟು ಸಾಕು, ನಮಗೆ ಮತ್ತೇನ್ ಬ್ಯಾಡ್ರಿ. ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಏನ್ ತಿಳಿಲ್ಲ ಬಿಟ್ಬಿಡ್ರಿ. ಯಾವ್ದು ತಿಳಿಲತ್ತಲ್ಲ ಅದನ್ನ ಹಿಡ್ಕೊಂಡು ಹೋಗ್ರಿ. ಏನೂ ಗಂಧ ಇಡ್ಸೋಕ್ ಹೋಗ್ಬೇಡ್ರಿ. ಧ್ಯಾನ ಎಲ್ಲಿವರೆಗೆ ಅಂತಂದ್ರೆ ಉಸಿರು ಇರುವವರೆಗೆ ಸ್ನೇಹಿತರೆ. ಧ್ಯಾನ ಎಲ್ಲಿವರೆಗೆ ಅಂದ್ರೆ ಉಸಿರು ಇರುವವರೆಗೆ. ಧ್ಯಾನ ನಮಗೆ ಏನ್ ಕೊಡ್ತೈತಪ್ಪ ಅಂದ್ರೆ, ರೊಟ್ಟಿ ಹಿಟ್ಟು ಬರಬರ ಕಲಿಸಿ ರೊಟ್ಟಿ ತಟ್ಟರೆ ರೊಟ್ಟಿ ರುಚಿ ಹಾಕವನ್ರಿ. ಏನ್ ಮಾಡ್ತೀರಿ? ಎಲ್ಲ ನಮ್ಗೆ ಹಳಿ ಮಂದಿ ಐತ್ರಿ, ಕೈ ರೊಟ್ಟಿ ಮಾಡಿದವರು ಚರ ಚರ ನಾದಬೇಕು, ರೊಟ್ಟಿ ರುಚಿ ಹಾಕವು. ಬರೇ ಒಣಗಿನೂ ಬೇಡ, ರೊಟ್ಟಿ ತಿಂದ್ರೆ ನಮ್ಗೆ ಸಾಕು ಅನಿಸುತ್ತೆ. ಹಂಗ ನಮ್ಮ ಜೀವನಕ್ಕೆ ಹದ ಬರ್ಬೇಕು ಅಂದ್ರೆ ನಮ್ಮ ದೇಹ, ಮನಸ್ಸು, ಬುದ್ಧಿಯನ್ನ ನಾದಬೇಕ್ರಿ. ಚೆನ್ನಾಗಿ ನಾದಬೇಕು, ಹದ ಬರೋಂಗ್ ನಾದಬೇಕು. ಆ ನಾದುವಂತ ವಿದ್ಯೆ ಯಾವ್ದಪ್ಪ? ಉಸಿರಾಟದ ಮೇಲಿನ ಗಮನ. ಇಷ್ಟನ್ನ ಮಾಡ್ತಾ ಹೋದ್ರೆ ನಮಗೆಲ್ಲನೂ ಸಿಗ್ತತಿ ಅನ್ಲಕ್ ನೀವೇ ಎಲ್ಲರೂ ಪ್ರೆಸೆಂಟ್ ಸಾಕ್ಷಿ ಅಂತ ಹೇಳ್ತಾ, ಈ ಒಂದು ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ನನ್ನ ಪುಣ್ಯ ಅನ್ಕೋತೀನಿ. ಆಕ್ಚುಲಿ ನನ್ನ ಪುಣ್ಯ ಅನ್ಕೋತೀನಿ. 2013ರಲ್ಲಿ ಸರ್ ನಾವು ಒಂದು ಅನುಭವ ಹಂಚ್ಕೋಬೇಕು. 2013ರಲ್ಲಿ ಅತನಿಯಲ್ಲಿ ನಮ್ಮ ಧ್ಯಾನ ಕೇಂದ್ರ ಇದ್ರಿ, ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತ. ಆಗೆಲ್ಲ ನಂಗೆ ಜಾಸ್ತಿ ಒಂದ್ ಸ್ವಲ್ಪ ಧ್ಯಾನ ಕುಂತಾಗ ಅನುಭವ ಭಾಳ ಬರ್ತಿದ್ವು ರೀ. ಎಲ್ಲೋ ಒಂದ್ ಕಡೆ ಒಂದಷ್ಟು ದಾರಿ ಇರ್ತಾ ಇತ್ತು, ಒಂದಷ್ಟು ಜನ ಕೂತ್ಕೊಂಡು ಕೇಳ್ತಾ ಇದ್ರು. ನಾ ಏನೋ ಹೇಳಕತ್ತೀನ್ರಿ, ಏನೋ ಕೇಳ್ತಿದ್ರು, ನಾ ಏನೋ ಹೇಳಕತ್ತ. ದೊಡ್ಡ ಒಂದು ಊರನೇ ಇತ್ತು, ಊರೊಳಗೆ ಒಂದು ಓಣಿ ಇತ್ತು. ಓಣಿ ಒಳಗ ಒಂದಷ್ಟು ಜನ, ಒಂದು ಊರಲ್ಲ ಸಾಕಷ್ಟು ಊರುಗಳು, ಎಲ್ಲ 4 ಜನ ಕುಂಡಿರ್ತಿದ್ರು. ಹಾದಿ ಬೀದಿಯೊಳಗೆ ಕುಂತು ಧ್ಯಾನ ಮಾಡ್ತಿದ್ರು. ಅದು ಆ ಸಮಯ ಈಗ ಬಂದತಿ ಅಂತ ನಾನು ಅನ್ಕೋತೀನಿ. ಆ ಸಮಯ ಈಗ ಬಂದತಿ. ಆಗ ಕಂಡಿದ್ದು 2013 ಕಂಡಿದ್ದು, ಅದು ಈ ಪ್ರೆಸೆಂಟ್ ನಾ ಈಗ ನೋಡಕತ್ತೇನ್ರಿ. ಅದನ್ನ ಅಂದ್ರ
ಹಾದಿಯಲ್ಲಿ ಧ್ಯಾನ, ದೇವಸ್ಥಾನಗಳಲ್ಲಿ ಧ್ಯಾನ, ಶಾಲೆಗಳಲ್ಲಿ ಧ್ಯಾನ, ತೋಟಗಳಲ್ಲಿ ಧ್ಯಾನ, ಮನಗಳಲ್ಲಿ ಧ್ಯಾನ. ಎಲ್ಲಿ ಧ್ಯಾನ ಇದೆ ಹೇಳ್ರಿ? ಎಲ್ಲಾ ಕಡೆಗೆ ಧ್ಯಾನ ಐತಿ. ಸೊ ಅಂತಹ ಧ್ಯಾನವನ್ನ ಕರುಣಾಮೂರ್ತಿ ಮಹಾನ್ ಚೇತನ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಮನೆಗೆ ಹೋಗಿ ಹಂಚಾರ್ರಿ. ಆ ಮಹಾನ್ ಚೇತನಕ್ಕೆ ಒಂದು ಜೋರದ ಚಪ್ಪಾಳೆಯನ್ನು ಕೊಟ್ಟರು. ನರೇಂದ್ರೆ, ಬಹಳಷ್ಟು ಸಮಯ ಆಗಿದೆ. ಇಷ್ಟು ಹೊತ್ತಿನ ತನಕ ನನ್ನೆರಡು ತೊದಲು ಮಾತುಗಳನ್ನ ಬಹಳಷ್ಟು ಶಾಂತ ಚಿತ್ತದಿಂದ ಆಲಿಸಿರಿ. ತಮಗೆ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳುತ್ತಾ, ಈ ವೇದಿಕೆಯ ನಿರ್ಮಾಣದಲ್ಲಿ ಎಷ್ಟು ಜನ ಕೆಲಸ ಮಾಡಕತ್ತರೋ ನಂಗೆ ಗೊತ್ತಿಲ್ಲ. ಆದ್ರೆ ಮುಂದೆ ಕಾಣಿಸೋರು ಯಾರಪ್ಪ ಅಂದ್ರೆ ನಮ್ಮ ವಿಜಯ್ ಸರ್ ಅವರು, ಮತ್ತೆ ಇನ್ನೊಬ್ರು ಶಿವಪುತ್ರ ಸರ್ ಅವರು, ಮತ್ತೆ ಇನ್ನೊಬ್ರು ನಾಗೇಂದ್ರ ಕೋಳಿ ಸರ್ ಅವರು. ಅವರಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ಜೊತೆಗೆ ಬಹಳಷ್ಟು ರುಚಿಕರವಾದಂಥ ಪ್ರಸಾದವನ್ನು ರೆಡಿ ಮಾಡಿದಂಥ ಎಲ್ಲ ಮಾಸ್ಟರ್ಸ್ಗಳಿಗೂ ಸಹ ಧನ್ಯವಾದವನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಮಾಸ್ಟರ್ಸ್ಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಇಲ್ಲಿ ಇವತ್ತಿಂದ ವಿಚಾರಗಳು ಯಾರಿಗೂ